ಕರ್ತನಲ್ಲಿ ಪ್ರಿಯರೇ, ಆತ್ಮದಾಹ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತರಲೆಂಬುದೇ ನಮ್ಮ ಉದ್ದೇಶ ಹಾಗೂ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ಕಳೆದ ವಾರದಲ್ಲಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10-11ನೇ ವಚನ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೆವು. ಆ ವಾಕ್ಯ ಭಾಗದೊಂದಿಗೆ ಈ ಸಮಯದಲ್ಲಿ ನಾನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10-11ನೇ ವಚನ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರದಲ್ಲಿ ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಹೊಂದಿಕೊಳ್ಳುವ ವಿಷಯದಲ್ಲಿ ನಾನು ಮಾತನಾಡಿದ್ದೆ. ಪ್ರಿಯರೇ, ಇವತ್ತು ನಮ್ಮ ಜೀವಿತ ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಹೊಂದಿಕೊಳ್ಳುವಂಥ ಜೀವಿತವೇ ನಿಜವಾದ ನಮ್ಮ ಜೀವನ. ಕಡೆ ಕಾಲದಲ್ಲಿ ಕಾಣುವಂಥ ತಿಮೋತಿಯಲ್ಲಿ ಬರೆದಂತೆ ಭಕ್ತಿಯ ವೇಷವಿದ್ದು ಅದರ ಬಲ ಬೇಡ ಅನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಜೀವಿತದಲ್ಲಿರದೆ, ನಾವು ನಮ್ಮ ಜೀವಿತದಲ್ಲಿ ದೇವರ ಭಕ್ತಿ ಪ್ಲಸ್ ಶಕ್ತಿ ಇದೆರಡು ಒಟ್ಟಿಗೆ ಹೋಗುವಂಥ ರೀತಿಯಲ್ಲಿ ಇರಬೇಕು. ಒಂದು ರೈಲ್ವೆ ಹಳ್ಳಿಗೆ 2 ಟ್ರ್ಯಾಕ್ ಇದ್ದ ಹಾಗೆ, 2 ಹಳ್ಳಿಗಳಿದ್ದ ಹಾಗೆ ನಮ್ಮ ಜೀವಿತದಲ್ಲಿ ಭಕ್ತಿ ಮತ್ತು ಶಕ್ತಿ ಒಟ್ಟಿಗೆ ಹೋದರೆ ಮಾತ್ರ ಆ ಜೀವನ ಪ್ರಯೋಜನ ಆಗ್ತದೆ. ಆ ಜೀವನ ಆದ ಹಳ್ಳಿಯಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಓಡಿಸಲಿಕ್ಕೆ ಸಾಧ್ಯ ಇದೆ. ಈಗ ನನಗೆ ಭಕ್ತಿ ಇದೆ, ಶಕ್ತಿ ಇಲ್ಲ, ಇವತ್ತು ನಮ್ಮ ಜೀವಿತದಲ್ಲಿ ಅದು ಕಷ್ಟ. ಕಳೆದ ವಾರ ನಾನು ಹೇಳಿದ್ದೆ, ವಿದ್ಯುತ್ ಶಕ್ತಿಯ ಆ ಒಂದು ವೈರ್ನಲ್ಲಿ ಕರೆಂಟ್ ಇದ್ದಾಗ, ಆ ವಿದ್ಯುತ್ ಶಕ್ತಿ ಇರುವಾಗ ಎಷ್ಟು ಭಯ ಆಗ್ತದಲ್ವಾ? ಆ ಶಕ್ತಿಯಿಂದ ಎಷ್ಟು ಪರಿಣಾಮಗಳು ಉಂಟಾಗ್ತದೆ, ಏನೆಲ್ಲ ಕೆಲಸ ಆಗ್ತದೆ. ಇವತ್ತು ಜೀವನ ಇಡೀ ಲೋಕದಲ್ಲಿ ನಡೀತಿರೋದು ಈ ವಿದ್ಯುತ್ ಶಕ್ತಿಯಿಂದನೇ. ಇವತ್ತೊಂದು ದಿವಸ ಇಲ್ಲದಿದ್ದರೆ ಏನಾಗ್ತದೆ? ಹಾಗೆ ಇವತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ಕರ್ತನನ್ನು ತಿಳಿಬೇಕು, ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಅರಿತುಕೊಳ್ಳಬೇಕು, ಹೊಂದಿಕೊಳ್ಳಬೇಕು. ಇವತ್ತು ಕರೆಂಟ್ ಬೇಲಿ ಇದೆ ಅಂತ ಹೇಳಿ ಬೋರ್ಡ್ ಹಾಕಿ ಕರೆಂಟ್ ಇಲ್ಲದಿದ್ದರೆ ಒಂದು 4 ದಿವಸ ಜನ ನೋಡ್ತಾರೆ, ಪ್ರಾಣಿಗಳು ನೋಡ್ತವೆ. ಮತ್ತೆ ಅದು ಸ್ಪರ್ಶಿಸಿ ನೋಡೋ ಕರೆಂಟ್ ಇಲ್ಲ ಅಂತೇಳಿ ಗೊತ್ತಾದ ಮೇಲೆ ಒಳಗೆ ಹೋಗಿ ತೋಟ, ಹೊಲ, ಗದ್ದೆ ಎಲ್ಲವನ್ನ ಹಾಳು ಮಾಡಿ ಹಾಕ್ಬಿಡ್ತವೆ. ಅವನೇನು ಬೇಲಿ ಬೋರ್ಡ್ ಹಾಕಿದ್ರು 4 ದಿವಸಕ್ಕೆ ಓಕೆ, 4 ದಿವಸಕ್ಕೆ ಕರೆಂಟ್ ಬೇಲಿ ಅಂತ ಬೋರ್ಡ್ ಹಾಕ್ಬೋದು. 4 ದಿವಸಕ್ಕೆ ಅದು ಚೆನ್ನಾಗಿ ಕಾಣ್ತದೆ ಅಷ್ಟೇ. ಪ್ರಾಬ್ಲಮ್ ಬರ್ತದೆ, ಬಟ್ ಸ್ವಲ್ಪ ಲೇಟಾಗಿ ಬರ್ತದೆ ಅಷ್ಟೇ. ಇವತ್ತು ಭಕ್ತಿಯ ವೇಷ ಇದ್ದು ಅದರ ಶಕ್ತಿ ಇಲ್ಲದಿದ್ದರೆ ಅಂಥವರ ಜೀವನ, ಅಂಥವರ ಕುಟುಂಬ, ಅವರ ಕಾರ್ಯಗಳೆಲ್ಲವೂ ಅದಕ್ಕೆ ಸಮಾನವಾಗಿರ್ತದೆ. ಹಾಗಾಗಿ ಇವತ್ತು ನಮ್ಮ ಜೀವಿತದಲ್ಲಿ ಇದನ್ನು ತಿಳ್ಕೊಳ್ಳೋಣ. ದೇವರನ್ನು ಆತನ ಅತ್ಯಧಿಕವಾದ ಶಕ್ತಿ, ದ ಬೈಬಲ್ ಸೇಸ್, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ, ಬಲಗೊಳ್ಳಿರಿ. ಇವತ್ತು ನಮ್ಮ ಜೀವಿತ ಆ ರೀತಿ ಇದೆಯೋ? ಕಳೆದ ವಾರದಲ್ಲಿ ನಾನು ಯೋಬನ ವಿಷಯದಲ್ಲಿ ಹೇಳ್ತಾ ಇದ್ದೆ, ಯಾಕೆ ಸೈತಾನನಿಗೆ ಎಂಟರ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ? ಯಾಕಂದರೆ ಅವನೇ ಹೇಳ್ತಾ ಇದ್ದಾನೆ, ನೀನು ಯೋಬನಿಗೂ ಅವನ ಸ್ವಾಸ್ಥ್ಯಕ್ಕೂ ಸಮಸ್ತಕ್ಕೂ ಏನು ಮಾಡಿದೀಯಾ? ಬೇಲಿ ಹಾಕಿದೀಯಾ. ಹಾಗಾದರೆ ಆ ಬೇಲಿಯನ್ನು ದಾಟಲಿಕ್ಕೆ ಯಾರಿಗಾಗಬಾರ್ದು? ಸೈತಾನನಿಗೆ ಆಗಬಾರ್ದು. ಇವತ್ತು ಆನೆ ಬರದ ಹಾಗೆ ತಡೆದನು, ಅಥವಾ ಯಾವುದೇ ಡೈನೋಸಾರಸ್ ಬರದ ಹಾಗೆ ತಡೆದು, ಏನೆಲ್ಲ ನೀವು ವ್ಯವಸ್ಥೆಗಳು ಮಾಡಿ ತಡೆಯುವುದಕ್ಕೆ ನೀವು ಬಂದೋಬಸ್ತು ಮಾಡಿದ್ರು, ಸೈತಾನ ಬರಲಿಕ್ಕೆ ಅವಕಾಶ ಇದ್ದರೆ ಅದರಿಂದ ಏನು ಪ್ರಯೋಜನ ಇದೆ? ಯಾಕಂದರೆ ಇವತ್ತು ಮಾಡ್ತಾ ಇರೋದು ಎಲ್ಲ ಪಶು ಪಕ್ಷಿ ಪ್ರಾಣಿಗಿಂತ ಮನುಷ್ಯನಿಗಿಂತ ಭಯಂಕರ ಕಾರ್ಯಗಳು ಮಾಡ್ತಾ ಇರೋದು ಇವತ್ತು ಸೈತಾನನು. ಇವತ್ತು ಒಂದೊಂದು ಮನೆಗಳನ್ನು ನೀವು ನೋಡ್ರಿ, ನಾವು ಸ್ವಲ್ಪ ಅದನ್ನು ಸರ್ವೆ ಮಾಡಿ ನೋಡೋದಾದರೆ ಅವರ ಅಂತರಾಳಕ್ಕೆ ಇಳಿದು ಹೋದಾಗ ನಿಜವಾದ ಆ ಒಂದು ಪ್ರೀತಿ, ನಿಜವಾದ ಅನ್ಯೋನ್ಯತೆ, ನಿಜವಾದ ಸಮಾಧಾನ, ನಿಜವಾದ ನೆಮ್ಮದಿ ಎಷ್ಟು ಜನರಲ್ಲಿದೆ, ಎಷ್ಟು ಮನೆಯಲ್ಲಿದೆ? ಯಾರು ಕಾರಣ? ಇವತ್ತು ಮನುಷ್ಯರಿಗೆ ತಿರುಗಿ ಬೀಳಲಿ ಕಾರಣ ಯಾರು? ಮನುಷ್ಯರಲ್ಲ. ನಮ್ಮಂತೆ ಇರುವಂಥವರು ಯಾರೇ ಆಗಿಲ್ಲ, ಅವರು ಮುಸ್ಲಿಂ ಸ್ನೇಹಿತರಾಗಿರಲಿ, ಹಿಂದೂ ಸ್ನೇಹಿತರಾಗಿರಲಿ, ಅವರು ಯಾವ ಪಂಗಡದವರಾಗಿ, ಯಾವ ಮನುಷ್ಯನಿಗೆ ತಿರುಗಿ ಬೀಳೋದು ಅದು ಮನುಷ್ಯರಲ್ಲ, ಅವರ ಮೂಲಕವಾಗಿ ಕಾರ್ಯ ಮಾಡ್ತಿರುವಂಥ ಸೈತಾನನೇ. ಆದ್ದರಿಂದ ಇವತ್ತು ಮನುಷ್ಯರನ್ನೇ ವಿರೋಧಿಸುವ ಕಾಲದಲ್ಲಿ ಇರುವುದಕ್ಕೆ ಅದು ಮನುಷ್ಯರಲ್ಲ ಕಾರಣ, ಸೈತಾನನ ವ್ಯವಸ್ಥೆ. ಒಡ ಹುಟ್ಟಿದವರು, ಸ್ವಂತ ಅಣ್ಣ ತಮ್ಮ ಅಥವಾ ಒಡ ಹುಟ್ಟಿದಂಥ ಕುಟುಂಬದಲ್ಲಿ ಒಂದು ರೀತಿ ಭಿನ್ನಾಭಿಪ್ರಾಯಗಳು ಸ್ಫೋಟಗೊಳ್ಳುವಂಥ ಪರಿಸ್ಥಿತಿ ಮನುಷ್ಯರಲ್ಲ. ಸೈತಾನನ ಕೆಲಸ ಇದೆ, ಕಲಹಗಳನ್ನು ಬಿತ್ತುವುದು, ವಿಷವನ್ನು ಬಿತ್ತುವುದು, ಆ ನಂತರ ಅವ್ರನ್ನ ಹಾಳು ಮಾಡೋದು, ಕೊನೆಗೆ ಕೊಲ್ಲುವುದು. ದೇವರ ವಾಕ್ಯ ಹೇಳ್ತದೆ.
ಇವತ್ತು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಯಾರ ಮನೆಗಳಲ್ಲಿ, ಯಾರ ಜೀವಿತದಲ್ಲಿ, ಯಾವ ಕುಟುಂಬದಲ್ಲಿ ಹೊಂದಿಕೊಳ್ತೀರೋ, ನಾನು ನಿಮಗೆ ಒಂದು ಅಶ್ಯೂರೆನ್ಸ್ ವಾಕ್ಯದ ಆಧಾರದೊಂದಿಗೆ ಕೊಡ್ತೇನೆ. ನಿಮ್ಮನ್ನು, ನಿಮ್ಮ ಕುಟುಂಬವು, ನಿಮ್ಮ ಭವಿಷ್ಯವನ್ನು ದೇವರು ಅದ್ಭುತ 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 ರೀತಿಯಲ್ಲಿ ನಡೆಸ್ತಾನೆ. ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಪ್ರಿಯರೇ. ಇವತ್ತು ಭಕ್ತಿಯ ವೇಷ ಇದೆ, ಶಕ್ತಿ ಇಲ್ಲ. ಅವರಷ್ಟು ಯಾತನೆ ಪಡುವವರು, ಅವರಷ್ಟು ಕಷ್ಟಪಡುವವರು ಯಾರು ಇರಲಿಕ್ಕಿಲ್ಲ ಅಂತ ಹೇಳ್ಬೋದು. ಇವತ್ತು ಭಕ್ತಿಯ ವೇಷ ಇದ್ದಾಗ, ಅದರ ಶಕ್ತಿ ಇಲ್ಲದಿರುವಾಗ ಸೈತಾನನಿಗೆ ಅಂಥವರೇ ಆಟದ ಗೊಂಬೆ ಆಗ್ತಾರೆ. ಯಾಕಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತುಂಟು, ಭಕ್ತಿಯ ವೇಷ ಅಂತೂ ಇದೆ, ಉಳಿದವ್ರದ್ದು ವಿಷಯ ನನಗೇನು ಬೇಕಾಗಿಲ್ಲ. ಆಲ್ರೆಡಿ ಇವನಿಗೆ ಭಕ್ತಿಯ ವೇಷ ಇದೆ, ಆದರೆ ಶಕ್ತಿ ಇಲ್ಲ. ನಾನು ಹೈಯೆಸ್ಟು ಗೇಮ್ ಪ್ಲ್ಯಾನ್ ಮಾಡೋದು ಇವನಿಗೆ ವಿರುದ್ಧವಾಗಿ ಅಂಥೇಳಿ ಸೈತಾನನ ಕಾರ್ಯ ಆಗ್ತದೆ. ಆದ್ದರಿಂದ ಸ್ವಲ್ಪ ಆಯುಷ್ ಇದ್ರೂ ಚಿಂತೆ ಇಲ್ಲ, ಸ್ವಲ್ಪ ಸಮಯ ಭಕ್ತಿಯಲ್ಲಿದ್ದರೂ ಚಿಂತೆ ಇಲ್ಲ. ನಾವು ಒಳ್ಳೆಯವರಾಗಿ ದೇವರ ಶಕ್ತಿಯನ್ನು, ಭಕ್ತಿಯನ್ನು ಹೊಂದಿಕೊಂಡವರಾಗಿ ನಾವು ನಿಲ್ಲೋಣ, ಬಲ ಹೊಂದೋಣ. ದೇವರಿಗೋಸ್ಕರ ನಾವು ಏನಾದರೂ ಮಾಡೋಣ. ಅವರಿಗೆ ಬೇಲಿ ಹಾಕಿದ್ದರಿಂದ ಆ ಬೇಲಿಯನ್ನು ದಾಟಿ ಬರಲಿಕ್ಕಾಗಲಿಲ್ಲ. ಇವತ್ತು ನಿಮಗೆ ನಿಮ್ಮ ಆಸ್ತಿ ಹಣ ಅಲ್ಲ, ಬೆಳ್ಳಿ ಬಂಗಾರ ಅಲ್ಲ, ಸಂಪತ್ತಲ್ಲ. ನೆನಪಿಟ್ಕೊಳ್ಳಿ, ನಿಮ್ಮ ಆಸ್ತಿ ಅದಲ್ಲ. ಇವತ್ತು ನಿಮಗೆ ಏನೆಲ್ಲ ಲೋಕದಲ್ಲಿ ಅರ್ಧಕ್ಕರ್ಧ ಊರೇ ಕೊಟ್ಟಿರ್ಬೋದು, ಅದು ನಿಮ್ದಲ್ಲ ಆಸ್ತಿ. ನಿಮ್ಮ ಆಸ್ತಿ ಭಯಭಕ್ತಿ, ನಿಮ್ಮ ಆಸ್ತಿ ದೇವರೊಂದಿಗಿರುವಂಥ ಬಾಂಧವ್ಯ ಸಂಬಂಧ. ಯಾಕಂದರೆ ಇವತ್ತು ನಮ್ಮ ಕಣ್ಣು ಮುಚ್ಚಿದರೆ, ಉಸಿರು ನಿಂತರೆ ಎಲ್ಲವೂ ಝೀರೋ, ಎಲ್ಲವೂ ಸೊನ್ನೆ. ಸ್ವಲ್ಪ ಇದನ್ನು ಕೇಳ್ತಿರುವಾಗ ಸ್ವಲ್ಪ ನೀವು ಆಲೋಚನೆ ಮಾಡಿ ನೋಡಿ ಪ್ರಿಯರೇ. ಒಬ್ಬ ಆತ್ಮಿಕನಾದವನು ಇದನ್ನೆಲ್ಲ ಯೋಚಿಸ್ತಾನೆ. ಅವನಿಗೆ ಪ್ರಸಂಗ ಮಾಡಬೇಕಾಗಿಲ್ಲ. ಅವನು ಯೋಚಿಸ್ತಾನೆ, ವಾಟ್ ಈಸ್ ಲೈಫ್, ಜೀವನ ಏನು. ಲೋಕ ಹೇಳ್ತದೆ ಲೈಫ್ ಎಂಜಾಯ್ ಅಂತೇಳಿ, ಲೈಫ್ ಮೇಕ್ ಮೆರಿ ಅಂತ ಹೇಳ್ತಾ ಇದೆ. ಆಮೇಲೆ ಎಲ್ಲಿ ಹೋಗೋದು? ಆಫ್ಟರ್ ದ ಎಂಡ್ ಆಫ್ ಲೈಫ್ ವೇರ್ ಯು ಆರ್ ಗೋಯಿಂಗ್, ಎಲ್ಲಿ ಹೋಗ್ತಿದ್ದೀರಾ? ಜೀವಿತದಲ್ಲಿ ಅದನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ಜೀವನದಲ್ಲಿ ನಮ್ಮ ಆಸ್ತಿ ಭಯ ಭಕ್ತಿ. ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಹೊಂದಿಕೊಂಡಿದ್ದರೆ ನಮ್ಮ ಜೀವಿತದಲ್ಲಿ ದೇವರು ಜಯದ ಜೀವಿತವನ್ನು ಕೊಡ್ತಾನೆ. ನಮ್ಮನ್ನು ದೇವರು ಅಳುವವರನ್ನಾಗಿ, ಕೂಗುವವರನ್ನಾಗಿ, ಗೋಳಾಡುವವರನ್ನಾಗಿ, ಯಾತನೆ ಪಡುವವರನ್ನಾಗಿ ವಿಶ್ವಾಸಕ್ಕೆ ದೇವರು ನಡೆಸಲಿಲ್ಲ. ಆದಾಮ ಅವರು ಇಡೀ ಏದೆನ್ ತೋಟ ಸಂತೋಷ ಪಡ್ತಾ ಇದ್ರು. ಯಾವಾಗ ಅವರು ಅವಿಧೇಯರಾದರೋ ಅವರು ಅಳುವುದಕ್ಕೆ, ಕೂಗುವುದಕ್ಕೆ, ಗೋಳಾಡುವುದಕ್ಕೆ ಎಲ್ಲ ರೀತಿಯ ಶಾಪ. ಆದಾಮನಿಗೆ ಶಾಪ, ಹವ್ವಳಿಗೆ ಶಾಪ, ಹಾವಿಗೆ ಶಾಪ, ಭೂಮಿಗೆ ಶಾಪ, ಎಲ್ಲವೂ ದೇವರ ಆಸ್ ಎ ರಿಸಲ್ಟ್ ಆಫ್ ಕರ್ಸ್ ಅವರು ಅನುಭವಿಸಬೇಕಾಗಿದೆ. ಅದು ಅವನ ಜೀವಿತದಲ್ಲಿ ಮುಂದುವರಿಯಿತು. ದೇವರಿಗೆ ಸ್ತೋತ್ರ. 2000 ವರ್ಷಗಳಿಂದ ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಡುವುದರ ಮೂಲಕ ಈ ಶಾಪವನ್ನು ನಮ್ಮ ಮೇಲಿಂದ ತೆಗೆದು ಹಾಕಿದ್ದಾನೆ. ಇವತ್ತು ಆ ಸೈತಾನನ ಆ ವಿಷದ ಕೊಂಡಿಯನ್ನು ಮುರಿದಿದ್ದಾನೆ. ಮರಣದ ಕೊಂಡಿಯನ್ನು ಮುರಿದು ಹಾಕಿ ಇವತ್ತು ನಮಗೆ ನಿತ್ಯ ಜೀವವನ್ನು, ಪುನರುತ್ಥಾನವನ್ನು ಕೊಟ್ಟು ಇವತ್ತು ನಮ್ಮ ಜೀವಿತದಲ್ಲಿ ಆ ಆಳುವಂಥ ಅನುಭವವನ್ನು, ಅಧಿಕಾರವನ್ನು ತಿರುಗಿ ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಆದ್ದರಿಂದ ಪ್ರಿಯರೇ, ನನ್ನನ್ನು ಕೇಳ್ತಿರುವಂಥ ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಈ ಒಂದು ಕಾರ್ಯವನ್ನು ದೇವರು ನಡೆಸಿ ನಿಮ್ಮ ಮೂಲಕವಾಗಿ ದೇವರಿಗೆ ಮಹಿಮೆ ತರುವಂಥ ಅನುಭವಕ್ಕಾಗಿ ನೀವು ಪ್ರಾರ್ಥಿಸಿರಿ. ಖಂಡಿತ ದೇವರ ಕೃಪೆ, ದೇವರ ಸಹಾಯ ನಿಮ್ಮ ಜೀವಿತದಲ್ಲಿ ಇದ್ದೇ ಇರ್ತದೆ ಪ್ರಿಯರೇ. ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಕೊಂಡವರಾಗಿ ಬಲಗೊಳ್ಳಿರಿ. 11ನೇ ವಚನ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದು ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಒಂದು ನೆನೆಸಿಕೊಳ್ಳೋಣ, ವಾಟ್ ಈಸ್ ಸೈತಾನನ ತಂತ್ರೋಪಾಯ? ಕನ್ನಿಂಗ್ ವೇಸ್. ಸೈತಾನನ ತಂತ್ರೋಪಾಯ ಯಾವುದು? ಸೈತಾನನ ತಂತ್ರೋಪಾಯ ಭಯಂಕರ ಇದೆ. ನಿಮ್ಮ ಜೀವಿತದಲ್ಲಿ ನಿಮಗೆ ಬೇರೆ ಯಾವ ವಿಷಯದಲ್ಲಿ ಅವನಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಿಮಗೂ ನಿಮ್ಮ ದೇವರಿಗೂ ಇರುವಂಥ ಬಾಂಧವ್ಯವನ್ನು ಕೆಡಿಸುವುದೇ ಅವನ ತಂತ್ರೋಪಾಯ. ನಿಮಗೂ ನಿಮ್ಮ ದೇವರೊಂದಿಗಿರುವಂಥ ಪ್ರಾರ್ಥನೆ, ಆತ್ಮಿಕ ಅನುಭವ, ಪರಿಶುದ್ಧ ಅನುಭವ, ಇವುಗಳನ್ನು ಕೆಡಿಸುವುದೇ ಸೈತಾನನ ಉದ್ದೇಶ. ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆ, ಸಹೋದರ ಸ್ನೇಹ, ಇವುಗಳನ್ನು ಮುರಿದು ಹಾಕುವುದೇ ಸೈತಾನನ ಉದ್ದೇಶ. ಅವನ ತಂತ್ರೋಪಾಯಗಳೇನು? ಇವತ್ತು ದೇಶ ವಿದೇಶಗಳಲ್ಲಿ ಒಂದು ವೈರತ್ವ ಬೆಳೆಯುವುದು ಹೇಗೆ? ಒಂದು ದೇಶವನ್ನು ಹಾಳು ಮಾಡಬೇಕಾದ್ರೆ, ಒಂದು ದೇಶವನ್ನು ಏನಾದರೂ ಅನಾಹುತಕ್ಕೆ ಒಳಪಡಿಸಬೇಕಾದ್ರೆ ಹೇಗೆ ತಂತ್ರೋಪಾಯಗಳನ್ನು ಮಾಡ್ತಾರೆ, ಕನ್ನಿಂಗ್ ವೇಸನ್ನು ಮಾಡ್ತಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಸಹ ಅಂಥದ್ದೇ ಅನೇಕ ವಿರೋಧಗಳನ್ನು ಎದುರಿಸುವುದನ್ನು ನಾವು ಕಾಣ್ತೇವಲ್ವ? ಏನಾಗ್ತಾ ಇದೆ? ಒಂದು ರೀತಿಯ ವಿರೋಧದ ಕಾರ್ಯಗಳು ನಡೀತಾ ಇರ್ತವೆ. ಕೊನೆಗೆ ಗೊತ್ತಿಲ್ಲದ ಹಾಗೆ ಮನುಷ್ಯರನ್ನು ಒಂದು ರೀತಿ ಮನುಷ್ಯರಿಗೆ ತಿರುಗಿ ಬೀಳುವ ಹಾಗೆ ಅನೇಕ ರೀತಿಯಾದಂಥ ಗೊಂದಲಗಳನ್ನು ಉಂಟು ಮಾಡುವಂಥ ಪರಿಸ್ಥಿತಿ ಇವತ್ತು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವಲ್ವಾ? ಹಾಗಾದರೆ ಮನುಷ್ಯರ ವ್ಯವಸ್ಥೆ ಇಷ್ಟಿದ್ರೆ ಸೈತಾನದ ಇನ್ನೆಷ್ಟಿರ್ಬೋದು?
ಒಂದು ರೀತಿಯ ಸ್ಲೋ ಪಾಯ್ಸನ್ ಇದ್ದ ಹಾಗೆ. ಸೈತಾನನ ವ್ಯವಸ್ಥೆ ಅರಿಯುವುದಿಲ್ಲ, ತಿಳಿಯುವುದಿಲ್ಲ, ಗೊತ್ತಾಗುವುದಿಲ್ಲ, ಆ ರೀತಿಯಲ್ಲಿ ನಡೆಸ್ತದೆ. ನನ್ನನ್ನು ಕೇಳ್ತಿರಂತ ಪ್ರಿಯರೇ, ಇವತ್ತು ನಿಮ್ಮ ಪ್ರಾರ್ಥನೆ ಜೀವಿತ ನಿಂತು ಎಷ್ಟೋ ಸಮಯಗಳಾಗಿದೆ, ನಿಮಗೆ ಗೊತ್ತಿದೆಯಾ? ವಾಕ್ಯ ಓದುದು ನಿಂತು ಎಷ್ಟೋ ಸಮಯ ಆಯಿತು ಗೊತ್ತಾ? ಇನ್ನು ಕೆಲವರು ಚರ್ಚಿಗೆ ಹೋಗದೆ ಎಷ್ಟೋ ಸಮಯ ಆಯಿತು. ಯಾಕೆ? ಇವತ್ತು ಎಷ್ಟೋ ಜನರು ಒಬ್ರೊಬ್ರು ಮಾತುಕತೆ ಎಲ್ಲ ಮಾತಾಡೋದಿಲ್ಲ. ಯಾಕೆ? ಇದು ಯಾರ ಕಾರ್ಯ? ಇದು ದೇವರದಲ್ಲ. ಇವತ್ತು ಒಬ್ರೊಬ್ರು ದ್ವೇಷಿಸುವ ಮಾತುಗಳೇ ಜಾಸ್ತಿ ಆಗ್ತಾ ಇದೆ. ಯಾಕೆ? ಒಂದು ರೀತಿ ದೇವರ ವಾಕ್ಯ ಹೇಳ್ತೆ, ಒಡ ಹುಟ್ಟಿದ್ರು ದ್ವೇಷಿಸುವನು ಕೊಲೆಗಾರ ಅಂಥೇಳಿ, ತನ್ನ ಸಹೋದರನ ದ್ವೇಷಿಸುವನು ಕೊಲೆಗಾರ ಅಂಥೇಳಿ. ಹಾಗಿರುವಾಗ ತನ್ನ ಸಹೋದರನ ದ್ವೇಷಿಸುವನು ಕತ್ತಲೆಯಲ್ಲಿದ್ದಾನೆ, ಅವನಲ್ಲಿ ನಿತ್ಯ ಜೀವ ಎಂಬುದೇ ಇಲ್ಲ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಹೀಗಿರುವಾಗ ಇಷ್ಟೆಲ್ಲ ಗೊತ್ತಿದ್ರು ನನ್ನ ಜೀವಿತದಲ್ಲಿ ಆ ಹಠಮಾರಿತನವನ್ನು, ಆ ಒಂದು ದ್ವೇಷವನ್ನು, ಆ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಕಹಿಯನ್ನು ಕಾರುವಂಥ ಆ ಒಂದು ಜೀವಿತ, ಹೊಟ್ಟೆಗಿಚ್ಚು ಮತ್ಸರ ತುಂಬಲ್ಪಟ್ಟಂಥ ಅಥವಾ ಹೆಮ್ಮೆ, ಗರ್ವ, ಅಹಂಕಾರ ಇಂಥವುಗಳು ನನ್ನ ಜೀವಿತದಲ್ಲಿ ಅರಿಯದೆ ಹೇಗೆ ಕೆಲಸ ಮಾಡ್ತಾ ಇದೆ. ಇವತ್ತು ಸೈತಾನ ತಂತ್ರೋಪಾಯ ನಮಗೆ ಗೊತ್ತಾಗಲ್ಲ. ಕುಟುಂಬ ವಿರುದ್ಧವಾಗಿ ನಿಲ್ಲುವ ಹಾಗೆ, ಒಡ ಹುಟ್ಟಿದವರು ವಿರುದ್ಧವಾಗಿ ನಿಲ್ಲುವ ಹಾಗೆ, ನಮ್ಮಂತೆ ಇರುವಂಥ ಜನರು ವಿರುದ್ಧವಾಗಿ ನಿಲ್ಲುವಂತೆ, ನಮ್ಮ ಒಳ್ಳೆ ಅಕ್ಕಪಕ್ಕದಲ್ಲಿರುವಂಥ ಜನರೊಂದಿಗೆ ನಾವು ವಿರೋಧವಾಗಿ ನಿಲ್ಲುವಂತೆ ಇದೆಲ್ಲ ಮಾಡುವಂಥದ್ದು ಯಾರು? ಮನುಷ್ಯ ಅಲ್ಲ, ಸೈತಾನನ ಕಾರ್ಯಗಳು. ದೇವರು ಯಾವತ್ತೂ ಇದನ್ನು ಹೇಳುವುದಿಲ್ಲ. ನಿನ್ನ ವೈರಿಯನ್ನು ಪ್ರೀತಿಸು ಅಂತ ಹೇಳ್ತಾನೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ನೀನು ಭಾವಿಸಬೇಕು, ಪ್ರೀತಿಸಬೇಕಂತ ಹೇಳ್ತಾ ಇದೆ. ಹಾಗಾದರೆ ಇದಕ್ಕೆ ವಿರೋಧವಾದ ಕಾರ್ಯಗಳು ಎಲ್ಲಿಂದ? ಒಡ ಹುಟ್ಟಿದವರ ತನಕ ಈ ವಿರೋಧಗಳು. ಎಷ್ಟೋ ಮನೆಗಳಲ್ಲಿ ಹೆತ್ತ ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ವೈಮನಸ್ಸೆ ಎಲ್ಲಿಂದ ಬಂತು? ಇದು ಸೈತಾನ ಕಾರ್ಯ, ಸೈತಾನ ತಂತ್ರೋಪಾಯ. ನನ್ನನ್ನು ಕೇಳ್ತಿರೋಂಥ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಅಂತ ಯಾವುದಾದ್ರೂ ಪರಿಸ್ಥಿತಿ ಪರಿಣಾಮಗಳಿದ್ದರೆ ಇವತ್ತೇ ದೇವರ ಮುಂದೆ ನೀವು ಪಶ್ಚಾತ್ತಾಪ ಪಟ್ಟು ಆ ವಿಷಯಗಳಿಂದ ಹೊರಗೆ ಬನ್ನಿ. ಇಲ್ಲದಿದ್ದರೆ ದೇವರ ಮಹಾ ತೀಕ್ಷ್ಣವಾದಂಥ ಬೆಂಕಿ, ದೇವರ ಕೋಪ ನಿಮ್ಮ ಜೀವಿತದಲ್ಲಿ ಯಾರಿಗೂ ತಡ್ಕೊಳ್ಳಿಕ್ಕಾಗಲ್ಲ. ನನಗೂ ಆಗಲ್ಲ, ನಿಮಗೂ ಆಗಲ್ಲ. ಆದ್ದರಿಂದ ಇಂಥ ರೀತಿಯಾಗಿ ಲೋಕದ ಸಣ್ಣ ಪುಟ್ಟ ಕಾರಣಗಳನ್ನು ಹೇಳಿಕೊಂಡು ಕುಟುಂಬದ ಮಧ್ಯದಲ್ಲಿ, ಸಹೋದರರ ಮಧ್ಯದಲ್ಲಿ, ಒಡ ಹುಟ್ಟಿದವರ ಮಧ್ಯದಲ್ಲಿ, ಹೆತ್ತವರ ಮಧ್ಯದಲ್ಲಿ ಇಂಥ ರೀತಿಯಾದಂಥ ಪರಿಸ್ಥಿತಿ, ಇದಕ್ಕೆ ಒಡೆಯನು ದೇವರಲ್ಲ, ಇದಕ್ಕೆ ಒಡೆಯನು ಸರ್ವಶಕ್ತನಾದ ದೇವರಲ್ಲ, ಇದು ಲೋಕದ ಅಧಿಪತಿಯಾಗಿರುವಂತಹ ದೇವನು ಎಂಬುದಾಗಿ ಹೇಳುವಂತಹ ದುಷ್ಟ ಸೈತಾನನಾಗಿದ್ದಾನೆ. ಹಾಗಾಗಿ ಅದರ ಅಂತ್ಯವೇನೆಂಬುದಾಗಿ ತಿಳ್ಕೊಳ್ಳೋಣ. ಇವತ್ತೆಷ್ಟೋ ಮನೆಗಳಲ್ಲಿ ನಾವು ನೋಡ್ತೇವೆ, ಕುಟುಂಬ ವರ್ಷಗಳು ವೈಮನಸ್ಸಿಂದ, ವಿರೋಧಗಳಿಂದ ಎಂಥ ಬೀದಿ ಪಾಲಾದಂಥ ಪರಿಸ್ಥಿತಿ. ಬೇಕಾದಷ್ಟು ಅನುಕೂಲ ಇದೆ, ಆದರೆ ಅನ್ಯೋನ್ಯತೆ ಇಲ್ಲ, ಪ್ರೀತಿ ಇಲ್ಲ. ಕೊನೆಗೆ ಜೀವನದಲ್ಲಿ ಒಂದು ನಿಜವಾದ ನೆಮ್ಮದಿ ಇಲ್ಲ. 100 ವರ್ಷ ಬದುಕುವಂಥ ಮನುಷ್ಯನು 50-60ರೊಳಗಾಗಿ ಅವನ ಜೀವಿತದಲ್ಲಿ ಎಲ್ಲ ಗಂಟು ಮುಟ್ಟೆ ಕಟ್ಟುವಂಥ ಪರಿಸ್ಥಿತಿ ಯಾವುದರಿಂದ ಬಂತು? ಯಾಕೆ ಬಂತು? ವೈಮನಸ್ಸು, ದ್ವೇಷ, ಒಂಥರ ಅಹಂಭಾವ, ಇಂಥ ಕಾರ್ಯಗಳು. ಇದು ಯಾರ ತಂತ್ರೋಪಾಯ? ಸೈತಾನನ ತಂತ್ರೋಪಾಯ. ಆದ್ದರಿಂದ ಇದನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಆಯುಧಗಳನ್ನು ನಾವು ಉಪಯೋಗಿಸಬೇಕಾಗಿದೆ. ಅಲ್ಲಿ ನಾವು ನೋಡುತ್ತೇವೆ 12ನೇ ವಚನದಲ್ಲಿ, ನಾವು ಉಪಯೋಗಿಸುವ ಆಯುಧ ಅದು ಮಾನುಷಿಕವಾದದ್ದಲ್ಲ. 12ನೇ ವಚನದಲ್ಲಿ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡಲ್ಲ. ಯಾವತ್ತೂ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನೊಂದಿಗೆ ಹೋರಾಡುವುದು ದೇವರ ವಾಕ್ಯ ಒಪ್ಪುವುದಿಲ್ಲ. ಇವತ್ತು ಮನುಷ್ಯನ ಒಳಗೆ ದುಷ್ಟ ವ್ಯವಸ್ಥೆಗಳು, ದ್ವೇಷದ ಆತ್ಮ, ಅಸೂಯೆ ಆತ್ಮ, ಜಗಳದ ಆತ್ಮ, ಹೊಟ್ಟೆಕಿಚ್ಚಿನ ಆತ್ಮ ಕೆಲಸ ಮಾಡುವುದರಿಂದ ಅವನ ಮೂಲಕವಾಗಿ ಜನಾಂಗ ವಿರುದ್ಧವಾಗಿ ತಿರುಗಿ ಬೀಳುವಂತೆ ಮಾಡ್ತದೆ. ಆದರೆ ಬೈಬಲನ್ನು ಓದುವಂಥ ಒಬ್ಬ ವಿಶ್ವಾಸಿಯೇ, ದೇವರ ಮಗನೇ, ಕ್ರೈಸ್ತನೇ, ನಿನ್ನ ಜೀವಿತದಲ್ಲಿ ಲೋಕದವರ ಹಾಗೆ ಆಗಬಾರದು. ಇವತ್ತು ನಿನ್ನ ಜೀವಿತದಲ್ಲಿ ಯಾವ ಕಾರಣಕ್ಕೂ ಮನುಷ್ಯರೊಂದಿಗೆ ಹೋರಾಡುವುದಾದರೆ ನಿನ್ನ ಜೀವಿತ ನೀನು ದೇವರ ರಾಜ್ಯದಿಂದ ದೂರ ಇದ್ದೀಯ ಅನ್ನೋದನ್ನು ಈಗಲೇ ಡಿಸೈಡ್ ಮಾಡಿಕೊಳ್ಳೋದು ಒಳ್ಳೆಯದು. ನಾವು ಉಪಯೋಗಿಸುವ ಆಯುಧ ಅದು ಮನುಷ್ಯ ಮಾತ್ರ ವ್ಯವಸ್ಥೆಯಿಂದ ಮಾಡಲ್ಪಟ್ಟದ್ದಲ್ಲ, ಅದು ದೇವರ ಎಣಿಕೆಯಲ್ಲಿ ಶ್ರೇಷ್ಠವಾಗಿರುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ನೀವು ಮನುಷ್ಯರ ಹತ್ರ ಹೋರಾಡಬೇಡ. ರಾಜತ್ವಗಳ ಮೇಲೆ, ಅಧಿಕಾರಗಳ ಮೇಲೆ, ಅಧಿಕಾರಿಗಳಲ್ಲ ಅಧಿಕಾರಗಳ ಮೇಲೆ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿ ಇರುವ ದುರಾತ್ಮನ ಸೇನೆಗಳ ಮೇಲೆಯೂ ಹೋರಾಡುವವರಾಗಿದ್ದೇವೆ. ಇವತ್ತು ಈ ಯುದ್ಧ ಯಾರಿಗೂ ಗೊತ್ತಿಲ್ಲ, ಕೆಲವೊಮ್ಮೆ ಗೊತ್ತಿದ್ರು ಅಂಥವ್ರ ಮನಸ್ಸನ್ನು ಸೈತಾನ ಮಂಕು ಮಾಡಿಬಿಟ್ಟಿದ್ದಾನೆ. ಇವತ್ತು ಯುದ್ಧ ಏನಾಗಿದೆ ಅಂದರೆ, ನಮ್ಮಂತೆ ಕಾಣುವಂಥ ಮನುಷ್ಯರೊಂದಿಗೆ ಯುದ್ಧ, ಮಾತಿನಲ್ಲಿ ಯುದ್ಧ, ಕೈಯಲ್ಲಿ ಯುದ್ಧ, ಅಥವಾ ಅವನು ಜೀವಿತದಲ್ಲಿ ಮಾಡುವಂಥ ಯಾವುದೆಲ್ಲ ವ್ಯವಸ್ಥೆಗಳಿದೆ ಅದರ ಮೂಲಕವಾಗಿ ಯುದ್ಧ ಮಾಡಿ ದೇವರ ಕೋಪಕ್ಕೆ ಗುರಿಯಾಗುವುದನ್ನು ನೋಡುತ್ತೇವೆ.
ಇವತ್ತು ನಮ್ಮ ಯುದ್ಧ ಮಾನುಷಿಕ ದೃಷ್ಟಿಯಲ್ಲಿ ಇರತಕ್ಕಂಥ ರೀತಿಯಲ್ಲಿ ಹೋಗದೆ ದೇವರ ದೃಷ್ಟಿಯಲ್ಲಿ ಇರತಕ್ಕಂಥ ಯುದ್ಧವಾಗಿ ಇರುವುದಕ್ಕಾಗಿ ನೀವು ಪ್ರಾರ್ಥಿಸಿರಿ. ನಿಮ್ಮ ಆಯುಧಗಳು ಯಾವತ್ತು ಯಾವುದಂತ ತಿಳ್ಕೊಳ್ಳೋಣ. ದೇವರು ಕೊಡುವ ಸರ್ವಾಯುಧಗಳು ಯಾವುದು? ನಿಮ್ಮ ಕೈಯಲ್ಲ, ನಿಮ್ಮ ದ್ವೇಷದ ಕಣ್ಣಲ್ಲ, ದ್ವೇಷದ ಮಾತಲ್ಲ, ಈ ದ್ವೇಷದ ಭಾವನೆಗಳು, ಹೃದಯಗಳಲ್ಲ ನಮ್ಮ ಆಯುಧ. ನಮ್ಮ ಆಯುಧಗಳು ಯೇಸು ಕ್ರಿಸ್ತನು ಕೊಡುವಂಥ, ಪವಿತ್ರಾತ್ಮನು ಕೊಡುವಂಥ ಸರ್ವಾಯುಧಗಳಾಗಿರಲಿ. ಮತ್ತೊಂದು ತಿಳ್ಕೊಳ್ಳೋಣ, ಲೋಕದ ರೀತಿಯಲ್ಲಿ ಯುದ್ಧ ಮಾಡುವವನು ಆತ್ಮಿಕ ಯುದ್ಧ ಮಾಡಲ್ಲ, ಆತ್ಮಿಕ ಯುದ್ಧ ಮಾಡುವವನು ಲೋಕದ ರೀತಿ ಯುದ್ಧ ಮಾಡಲಿಕ್ಕಾಗಲ್ಲ. ಇವತ್ತು ದೊಡ್ಡ ಯುದ್ಧ ಮನುಷ್ಯರಿಗೆ ವಿರುದ್ಧವಾಗಿ ಮನುಷ್ಯರು ಹೋರಾಡುವುದಲ್ಲ, ಮನುಷ್ಯರ ವಿರುದ್ಧವಾಗಿ ಮಾತಾಡುವುದಲ್ಲ, ಯೋಚಿಸುವುದಲ್ಲ, ಅದು ಯುದ್ಧನೇ ಅಲ್ಲ. ಇವತ್ತು ದೊಡ್ಡ ಯುದ್ಧ ವಾಯುಮಂಡ ಚಲಿಸುವಂಥ ದುರಾತ್ಮನ ಕಾರ್ಯಗಳು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯನ್ನು ಜಗಳಕ್ಕೆ, ದ್ವೇಷಕ್ಕೆ, ಕೊಲೆಗೆ ಯತ್ನಿಸುವಂಥ ಮಾಸ್ಟರ್ ಪ್ಲಾನ್ ಮಾಡುವಂಥವನೇ ದುಷ್ಟ ಸೈತಾನನ ದುಷ್ಟ ಆತ್ಮಗಳು. ಇವತ್ತೊಂದು ಕೊಲೆ ಕೇಸ್ ಇದ್ರೆ ಕೊಲೆ ಮಾಡಿದವನಿಗೆ ಕೇಸ ಅಥವಾ ಕೊಲೆ ಮಾಡಿಸಿದವನಿಗೆ ಕೇಸ ಹೆಚ್ಚು ಯಾರಿಗೆ ಬೀಳ್ತದೆ? ಹೆಚ್ಚು ಕೊಲೆ ಮಾಡಿಸಿದವನಿಗೆ, ಮಾಸ್ಟರ್ ಪ್ಲಾನ್ ಮಾಡಿದವನು ಹಣ ಕೊಟ್ಟು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತಾನೆ, ಅನ್ಯಾಯ ಮೋಸ ಏನು ಬೇಕಾದ್ರೆ ಮಾಡ್ತಾನೆ. ಆದರೆ ಮಾಡಿಸುವ ಮಾಸ್ಟರ್ ಪ್ಲಾನ್, ಅದರಲ್ಲಿ ಕೋರ್ಟು ಕಚೇರಿ ಡಿಪಾರ್ಟ್ಮೆಂಟ್ ಏನು ಹೇಳ್ತದೆ? ಇಲ್ಲಪ್ಪ, ಮಾಡಿದವನೇ ಸಾಕು, ಮಾಡಿಸಿದವನು ನಮಗೆ ಬೇಡ ಅಂತ ಹೇಳ್ತಾರಾ? ಇಲ್ಲ. ನಿಜವಾದ ಒಂದು ನ್ಯಾಯ ವ್ಯವಸ್ಥೆಯಲ್ಲಿ ಅದಕ್ಕೆ ಪರಿಹಾರ ಕಾಣಬೇಕಾದ್ರೆ ಮಾಡಿದವನಕ್ಕಿಂತಲೂ ಮಾಡಿಸಿದವನು ಭಯಂಕರನಾಗಿರ್ತಾನೆ, ಅವನೇ ಭಯಂಕರನು. ಇವತ್ತು ನಮ್ಮ ದೇಶದಲ್ಲಿ ಸಹ ನಾವು ನೋಡ್ತೇವೆ, ದೂರದಲ್ಲಿ ನಿಂತುಕೊಂಡು ಇಲ್ಲಿ ಮಾಡಿಸುವಂಥ ಅನೇಕ ರೀತಿಯ ದುಷ್ಟ ಕಾರ್ಯಗಳನ್ನು ನಾವು ನೋಡ್ತೇವಲ್ಲ. ಮಾಡುವವರು ಯಾರು ಏನು ಬೇಕಾದ್ರೆ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಆದರೆ ಮಾಡಿಸೋನು ಯಾವಾಗಲೂ ಬೇರೆ ಬೇರೆ ರೀತಿಯಲ್ಲಿ ಮಾಡಿಸ್ತಾ ಇರ್ತಾನಲ್ಲ. ಹಾಗೆ ಇವತ್ತು ಸೈತಾನನ ವ್ಯವಸ್ಥೆ, ಮನುಷ್ಯರು ಮಾಡುವವರಷ್ಟೇ, ಬೈಯುವವರಷ್ಟೇ, ಹೇಳುವವರಷ್ಟೇ, ತಿರುಗಿ ಬೀಳುವವರಷ್ಟೇ. ಆದರೆ ಅದರ ಹಿಂದೆ ಇರುವಂಥ ಶಕ್ತಿಯ ವಿಷಯದಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ದೇವರ ವಾಕ್ಯ ಎಫೆಸ 6ರಲ್ಲಿ ಅದನ್ನೇ ಹೇಳೋದು. ನಾವು ಯಾರಿಗಾದ್ರೂ ಏನಾದರೂ ಒಂದು ಮಾತು ಹೇಳಿದರೆ, ಅವ್ರು ಹೇಗೆ ಹೇಳಿದರು, ನನಗ್ಯಾಕೆ ಕೇಳಿದ್ರು, ನಾನು ಒಂದು ಕೈ ನೋಡೇ ಬಿಡ್ತೀನಿ, ಅವ್ರು ನಾನು ವಿಚಾರಿಸದೆ ಬಿಡುವುದಿಲ್ಲ. ಹಾಗಾದ್ರೆ ನೀನು ಮನುಷ್ಯರ ಹತ್ರ ಹೋರಾಡ್ತಾ ಇದೆಯಾ? ಮನುಷ್ಯರಲ್ಲ ನಿನ್ನ ಹೋರಾಟ. ಪ್ರಾರ್ಥನೆ ಮಾಡು, ಮೊಣಕಾಲೂರಿ ದೇವ್ರ ಹತ್ರ ಬೇಡು, ದೇವರು ನಿಮಗೆ ಜ್ಞಾನ ಬಲವನ್ನು ಕೊಡ್ತಾನೆ. ಆವಾಗ ದೇವರು ನಿಮಗೆ ಪರಿಹಾರವನ್ನು ಕೊಡ್ತಾನೆ. ಇವತ್ತು ಇದಕ್ಕೆ ಪ್ರೇರೇಪಣೆ ಕೊಡ್ತಾ ಇರೋದು ಯಾರು? ದೇವರಲ್ಲ. ಯಾರಿಂದಾದರೂ ಪ್ರೇರೇಪಣೆ ಆಗಿರ್ಬೋದು, ಆದರೆ ಮನುಷ್ಯರು ಪ್ರೇರೇಪಣೆ ಅಲ್ಲ. ಇದು ವಾಯುಮಂಡ ಚಲಿಸುವಂಥ ದುರಾತ್ಮನ. ಹಾಗಾದರೆ ಅದರ ವಿದ್ಯೆಯನ್ನು ನೀನು ತಿಳಿದರೆ ನಿನ್ನ ಜೀವಿತದಲ್ಲಿ ಹೇಗೂ ನೀನು ಜಯಿಸಲಿಕ್ಕೆ ಸಾಧ್ಯ ಇದೆ. ಇವತ್ತು ಎಷ್ಟೋ ಮನೆಗಳು, ಕುಟುಂಬ, ಒಡ ಹುಟ್ಟಿದವರು, ಸ್ವಂತ ಮನೆಗಳಲ್ಲಿ ಅನೇಕ ಗುಂಪುಗಳು, ಅನೇಕ ಅಭಿಪ್ರಾಯಗಳು, ಒಬ್ರನ್ನೊಬ್ರು ಕಂಡ್ರೆ ಒಂದು ರೀತಿ ದ್ವೇಷದ ಮನೋಭಾವ ಎಲ್ಲಿಂದ ಬಂತು? ಅದು ಸೈತಾನನ ತಂತ್ರೋಪಾಯ ಅನ್ನೋದನ್ನು ನಾವು ಮರೆಯಲೇಬಾರದು. ಹಾಗಾಗಿ ಇವತ್ತು ಇಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಕ್ರೈಸ್ತ ಜೀವಿತವನ್ನು, ವಿಶ್ವಾಸ ಜೀವಿತವನ್ನು ಒಬ್ಬ ಮನುಷ್ಯತ್ವ ಇರುವಂಥ ವ್ಯಕ್ತಿಯ ಹಾಗೆ ನಾವು ಜೀವಿಸಬೇಕಾಗಿದೆ. ಸರ್ವಾಯುಧಗಳನ್ನು ಧರಿಸಿಕೊಳ್ಳೋಣ. ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ಮನುಷ್ಯರ ಹತ್ರ ಹೋರಾಡುವವನು ದುಷ್ಟ ಶಕ್ತಿಯನ್ನು ಹೋರಾಡಲಿಕ್ಕಾಗಲ್ಲ. ಮನುಷ್ಯರ ಹತ್ರ ಹೋರಾಡಿ ಪರಿಹಾರ ಇಲ್ಲ. ಇವತ್ತು ವಾಯುಮಂಡ ಚಲಿಸುವ ದುಷ್ಟ ಪಿಚಾಚನ ಕಾರ್ಯಗಳು ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ರೀತಿಯ ಬೀಜವನ್ನು ಬಿತ್ತಿ, ಕೆಲವರಲ್ಲಿ ಕೊಲೆ ಆತ್ಮವನ್ನು, ಕೆಲವರಿಗೆ ಸಿಟ್ಟಿನ ಆತ್ಮವನ್ನು, ಕೆಲವರಿಗೆ ದ್ವೇಷಿಸುವ ಆತ್ಮವನ್ನು, ಕೆಲವರಿಗೆ ಜಗಳದ ಆತ್ಮವನ್ನು, ವಿಧ ರೀತಿಯಲ್ಲಿ. ಮನುಷ್ಯರಲ್ಲ, ಮನುಷ್ಯರೆಲ್ಲರೂ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವರು. ನಾಳೆ ಅವರು ಸತ್ಯವನ್ನು ತಿಳಿದರೆ, ನಾಳೆ ಅವರು ಪಶ್ಚಾತ್ತಾಪ ಪಟ್ಟರೆ, ನಾಳೆ ಅವರು ರಕ್ಷಣೆ ಹೊಂದಿದರೆ ಅವರು ಒಳ್ಳೆ ಒಬ್ಬ ಭಕ್ತನಾಗಿ ಮಾರ್ಪಡ್ತಾನೆ. ಹಾಗಾದ್ರೆ ಆ ವ್ಯಕ್ತಿಗೆ ಯಾವತ್ತೂ ರಕ್ಷಣೆ ಇಲ್ಲ. ಯಾರಿಗೆ? ಅದು ಸೈತಾನನಿಗೆ. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳೋಣ. ಇವತ್ತು ನಮ್ಮ ಜೀವಿತದಲ್ಲಿ ಈ ಕಾರ್ಯವನ್ನು ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆಯೋ ಎಂಬುದಾಗಿ ನಾವು ದೇವರ ಹತ್ರ ಜಸ್ಟ್ ನಾವು ಆಲೋಚನೆ ಮಾಡಿಕೊಳ್ಳೋಣ. ಇವತ್ತು ಟಿವಿಯ ಮುಂದೆ ಕೇಳ್ತಿರುವಂಥ ನೀವೇ, ನಿಮ್ಮ ಜೀವಿತದಲ್ಲಿ ಯಾರಿಗಾದ್ರೂ ವಿರೋಧಗಳಿದ್ರೆ ಬೆಟರ್ ನೀವು ಈಗಲೇ ಹೋಗಿ ಅವರೊಂದಿಗೆ ಒಂದಾಗಿ ದೇವರ ಮುಂದೆ ಪ್ರಾರ್ಥನೆ ಮಾಡಿ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಬ್ರದರ್, ಸಹೋದರ, ಸಹೋದರಿ, ಇದು ನಾವಲ್ಲ, ಇದರ ಹಿಂದೆ ಸೈತಾನನ ವ್ಯವಸ್ಥೆ ಇದೆ. ಅವನನ್ನು ನಾವು ಬೀಳಿಸಿ ಸಾಯಿಸಬೇಕಾಗಿದೆ. ಇದು ನಾವು ಒಂದಾಗಿರೋಣ, ನಾವು ಚೆನ್ನಾಗಿರೋಣ, ಈ ಸೈತಾನ ಕಾರ್ಯಗಳನ್ನು ಮುರಿದಾಕೋಣ ಅಂದರೆ ಅವತ್ತಿನಿಂದ ದೇವರ ಕಾರ್ಯ ನಿಮ್ಮಲ್ಲಿ ಪ್ರಾರಂಭ ಆಗ್ತದೆ. ಅದನ್ನು ಬಿಟ್ಟು ದ್ವೇಷ ವರ್ಷಗಟ್ಟಲೆ, ಕೆಲವರು ನನಗೆ ಗೊತ್ತಿದೆ, ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕಾಗದ, ನನ್ನ ಹೃದಯ ಗ್ರಹಿಸಿಕೊಳ್ಳಿಕ್ಕಾಗದಂಥ ಕೆಲವು ಘಟನೆಗಳು ಇವತ್ತು ನನ್ನ ಕಣ್ಣ ಮುಂದೆ ಇದೆ. ಒಡ ಹುಟ್ಟಿದಂಥ ಸಹೋದರರು 30, 40, 45 ವರ್ಷಗಳು ಒಬ್ರಿಗೊಬ್ರು ಮಾತಿಲ್ಲ, ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂಥವರು
ಎಲ್ಲಿಂದ ಬಂತು ಈ ದ್ವೇಷ? ಇದು ಮನುಷ್ಯರಿಂದ ಅಲ್ಲ. ಹಾಗಿರುವಾಗ ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರ ಕಾರ್ಯ, ದೇವರ ವ್ಯವಸ್ಥೆ, ಆತ್ಮಿಕವಾದ ವ್ಯವಸ್ಥೆ ಇವುಗಳನ್ನು ಮಾತ್ರ ನಮ್ಮ ಜೀವಿತದಲ್ಲಿ ನೆನಪಿನಲ್ಲಿಟ್ಟುಕೊಂಡು ನಾವು ಮುಂದೆ ಹೋಗಬೇಕಾಗಿದೆ. ಸೈತಾನನ ತಂತ್ರೋಪಾಯಗಳು, ಇದರ ಹಿಂದೆ, ವ್ಯಕ್ತಿಗಳ ಹಿಂದೆ, ಒಡ ಹುಟ್ಟಿದವರ ಹಿಂದೆ ಕೆಲಸ ಮಾಡುವುದರಿಂದ ನಾವು ಇವುಗಳ ವಿಷಯದಲ್ಲಿ ತಿಳಿದು ಮನುಷ್ಯರನ್ನು ವಿರೋಧಿಸದೆ ಮನುಷ್ಯರ ಮೂಲಕವಾಗಿ ಕೆಲಸ ಮಾಡುವಂಥ ದುಷ್ಟ ಶಕ್ತಿಗಳಿಗೆ ವಿರೋಧವಾಗಿ ನಾವು ಹೋರಾಡಿ ಜಯಿಸಬೇಕೆಂಬುದೇ ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ನಮ್ಮ ಆಯುಧಗಳು ಮಾನುಷಿಕ ರೀತಿಯಲ್ಲ, ಮನುಷ್ಯರೊಂದಿಗೆ ಹೋರಾಡುವುದಲ್ಲ. ನಮ್ಮ ಆಯುಧಗಳು ವಾಯುಮಂಡ ಚಲಿಸುವ ದುರಾತ್ಮನಿಗೆ ವಿರುದ್ಧವಾಗಿ ಇರಬೇಕು, ಅವುಗಳಿಗೆ ವಿರುದ್ಧವಾಗಿ ನಾವು ಹೋರಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಹಾಗಾಗಿ ಮುಂದಿನ ವಾರದಲ್ಲಿ ನಾನು ಆತ್ಮಿಕವಾದ ಆಯುಧಗಳು ಯಾವುದು, ಯಾವ ರೀತಿ ನಾವು ಅದನ್ನು ಉಪಯೋಗಿಸಬೇಕು, ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ನಾನು ಮಾತನಾಡ್ತೇನೆ. ಈ ವಾಕ್ಯ ಭಾಗಗಳನ್ನು ಕೇಳಿ ಒಡಕು ಇದ್ದಂಥ ಸಂಬಂಧ, ದೂರ ಇದ್ದಂಥ ಸಂಬಂಧ ಕಡಿದುಕೊಂಡಂಥ ನಿಮ್ಮ ಒಡ ಹುಟ್ಟಿದವರೊಂದಿಗೆ ದಯಮಾಡಿ ನೀವು ಒಂದಾಗಿರ್ರಿ. ಸೈತಾನನು ನಮ್ಮ ದೇವರಲ್ಲ, ನಮ್ಮ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಒಂದು ಮಾಡುವ ದೇವರಾಗಿದ್ದಾನೆ, ವಿರೋಧಗಳನ್ನು ಕಟ್ಟುವ ದೇವರಲ್ಲ. ಆದರೆ ಮುಂದಿನ ದಿವಸಗಳಲ್ಲಿ ಆ ಅನುಭವದಲ್ಲಿ ನಮ್ಮನ್ನು ನಡೆಸಲೆಂಬುದೇ ನಮ್ಮ ಉದ್ದೇಶ, ನಮ್ಮ ಪ್ರಾರ್ಥನೆ, ನಮ್ಮ ವಾಕ್ಯ ಸಾರುವ ಆ ಒಂದು ಪ್ರಯತ್ನ ಅದಾಗಿರ್ತದೆ ಪ್ರಿಯರೇ. ಹಾಗೆ ತಾನೇ ದೇವರು ನಿಮ್ಮನ್ನು ನಡೆಸಲಿ, ಆತ್ಮಿಕ ಅನ್ಯೋನ್ಯತೆಯಲ್ಲಿ, ಬಾಂಧವ್ಯದಲ್ಲಿ ನಿಮ್ಮನ್ನು ಒಂದೇ ಕುಟುಂಬದವರ ಹಾಗೆ ನಡೆಸಲೆಂಬುದೇ ನಮ್ಮ ಪ್ರಾರ್ಥನೆಯಾಗಿ ದೇವರ ಹಾಗೆಯೇ ಮಾಡಲಿ. ದೇವರ ಮಾತುಗಳನ್ನು ಆಶೀರ್ವಿಸಲಿ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸುವೆ ನಮ್ಮ ಒಳ್ಳೆ ಕರ್ತನಿಗೆ ಸ್ತೋತ್ರ. ಸೈತಾನ ತಂತ್ರೋಪಾಯಗಳನ್ನು ಅರಿತು ಮನುಷ್ಯರಿಗೆ ವಿರುದ್ಧವಾಗಿ ಮನುಷ್ಯರು ಹೋರಾಡದೆ, ದ್ವೇಷ ಕಲಹಗಳನ್ನಿಟ್ಟುಕೊಳ್ಳದೆ, ಅದಕ್ಕೆ ಅವರನ್ನು ಪ್ರೇರೇಪಿಸುವ ದುಷ್ಟ ಪಿಚಾಚನ ತಂತ್ರೋಪಾಯಗಳನ್ನು ತಿಳಿದು ಅವುಗಳ ಮೇಲೆ ಜಯ ಸಾಧಿಸುವ ಹಾಗೆ ನೀ ಕೃಪೆಯನ್ನು ಕೊಡು. ಯಾರಲ್ಲಿಯೂ ಸಹ ಕರ್ತನ ಒಡಕು, ಬಿರುಕು, ಕರ್ತನ ಸಂಬಂಧ ಕಡಿಯಲ್ಪಟ್ಟಂಥ ಅನುಭವ ಮುಂದುವರಿಯದೆ ಆ ಸೈತಾನನ ಕಾರ್ಯಗಳು ಲಯ ಆಗಿ ದೇವರ ರಾಜ್ಯ, ದೇವರ ಕಾರ್ಯ ಸ್ಥಾಪಿತಗೊಳ್ಳುವಂತೆ ನೀನು ಮಾಡು. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ದೇವ ಮುಂದೆ ಕೇಳ್ತಿರೋದ್ರಿಂದ ಪ್ರತಿಯೊಬ್ಬರನ್ನು, ಪ್ರತಿಯೊಂದು ಮನೆಯನ್ನು ಆಶೀರ್ವಿಸಬೇಕು ಕರ್ತನೆ. ನೀ ಸಹಾಯ ಮಾಡು. ನಿನ್ನ ಕೃಪೆ ನೀ ನಡೆಸಿಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇವೆ. ಆಮೆನ್.